ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನಮ್ಮ ಭಾರತೀಯರ ಮನಸ್ಸು ಅದೆಷ್ಟು ವಿಶಾಲವಾದದ್ದು ಅನ್ನೋದಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ನಡೆದ ಮತ್ತೆ ನಡೀತಾ ಇರುವಂತಹ ಹಲವು ಘಟನೆಗಳು ಸಾಕ್ಷಿ ಆಗ್ತಾ ಇದೆ. ಅದರಲ್ಲೂ ಮೋದಿ ಅವರು ಭಾರತದ ಪ್ರಧಾನಿಯಾದ ಮೇಲಂತೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರು ರಾರಾಜಿಸ್ತಾ ಇರೋದು ಭಾರತೀಯರಾದ ನಮ್ಮೆಲ್ಲರಿಗೂ ನಿಜಕ್ಕೂ ಹೆಮ್ಮೆಯ ವಿಚಾರ. ಭಾರತ ದೇಶ ಯಾರನ್ನೂ ಕೂಡ ಶತ್ರುವಿನ ರೀತಿ ನೋಡೋದಿಲ್ಲ. ಹಾಗೆ ನೋಡಿದ್ರೂ ಒಂದು ವೇಳೆ ಅಂಥ ದೇಶವನ್ನ ದೂರ ಇಟ್ಟು ಭಾರತದ ಶಾಂತಿಯನ್ನ ಕಾಪಾಡುತ್ತೆ ವಿನಃ ಶತ್ರು ರಾಷ್ಟ್ರಗಳಿಂದ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದಂತೆ ಬಹಳ ಜಾಣತನದಿಂದ ನಡೆದುಕೊಳ್ಳುತ್ತೆ. ಅದು ಮೋದಿ ಅವರು ಪ್ರಧಾನಿಯಾದ ಮೇಲಂತೂ ಭಾರತ ಎಲ್ಲಾ ರಾಷ್ಟ್ರಗಳ ಜೊತೆ ಉತ್ತಮ ಸ್ನೇಹ ಬಾಂಧವ್ಯವನ್ನ ಬೆಳೆಸಿಕೊಂಡು ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪ್ರಧಾನಿ ಮೋದಿ ಅವರು ಯಾವುದೇ ತನ್ನ ಮಿತ್ರ ರಾಷ್ಟ್ರ ಸಂಕಷ್ಟದಲ್ಲಿದೆ ಅಂಥೇಳಿ ಗೊತ್ತಾದ ತಕ್ಷಣವೇ ಸಹಾಯ ಮಾಡುವುದಕ್ಕೆ ತಮ್ಮ ಹಸ್ತವನ್ನ ಚಾಚಿ ಬಿಡ್ತಾರೆ. ಪ್ರಧಾನಿ ಮೋದಿಯವರ ಈ ಗುಣದಿಂದಲೇ ಬಹುಶಃ ಇವತ್ತು ಭಾರತ ಅಂದ್ರೆ ಹಲವು ರಾಷ್ಟ್ರಗಳಿಗೆ ಎಲ್ಲಿಲ್ಲದ ಪ್ರೀತಿ, ಅಭಿಮಾನ ಮತ್ತೆ ಗೌರವ. ಸಹಾಯಕ್ಕಾಗಿ ಭಾರತವನ್ನ ನಂಬಿದ್ರೆ ಸಾಕಪ್ಪ, ಖಂಡಿತ ಭಾರತ ಸಹಾಯ ಮಾಡೇ ಮಾಡುತ್ತೆ ಅನ್ನುವ ಅಚಲವಾದ ನಂಬಿಕೆಯನ್ನ ಭಾರತ ಪ್ರಧಾನಿ ಮೋದಿಯವರ ಆಡಳಿತದಲ್ಲಿ ಗಳಿಸ್ಕೊಂಡ್ಬಿಟ್ಟಿದೆ. ಪ್ರಧಾನಿ ಮೋದಿಯವರ ಸ್ನೇಹಕ್ಕಾಗಿ ಹಲವು ರಾಷ್ಟ್ರಗಳು ಹಂಬಲಿಸಿ ಸ್ನೇಹವನ್ನ ಸಂಪಾದಿಸಿಕೊಂಡ್ಬಿಟ್ಟಿದ್ದಾರೆ. ಇಂತಹ ಸ್ನೇಹದ ಮನೋಭಾವದಿಂದಲೇ ಈಗ ಭಾರತ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿ ಶಹಬಾಸ್ ಅನಿಸ್ಕೊಂಡಿದೆ. ಹಾಗಿದ್ರೆ ನಮ್ಮ ಹೆಮ್ಮೆಯ ಭಾರತ ಮಾಡಿದ ಅಂತಹ ಮಹಾನ್ ಕೆಲಸವಾದ್ರೂ ಏನು? ಯಾರು ಭಾರತವನ್ನ ಮೆಚ್ಚಿ ಹಾಡಿ ಹೊಗಳಿದ್ದಾರೆ, ಯಾತಕ್ಕಾಗಿ ಅನ್ನೋದನ್ನ ಹೇಳ್ತೀವಿ ಕೇಳಿ. ಇದು ನಮ್ಮ ಭಾರತೀಯರು ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ನೋಡಿ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇರಾನ್ ಇರಾಕ್ ನಡುವೆ ಹಲವು ದಿನಗಳಿಂದ ಯುದ್ಧ ನಡೀತಾ ಇದೆ. ಇದರಿಂದ ಭಾರತಕ್ಕೆ ಹಲವು ತೊಂದರೆಗಳು ಕೂಡ ಆಗಿದೆ. ಆದರೆ ಇಂತಹ ಸಮಯದಲ್ಲೂ ಕೂಡ ಇರಾನ್ಗೆ ಭಾರತ ಮಾನವೀಯ ಸಹಾಯದ ಮೂಲಕ ತನ್ನ ಸ್ನೇಹದ ಹಸ್ತವನ್ನ ಚಾಚಿದೆ. ಇದಲ್ವಾ ನಮ್ಮ ಭಾರತದ ದೊಡ್ಡ ಗುಣ ಅಂದ್ರೆ? ಇರಾನ್ ಎದುರಿಸ್ತಾ ಇರುವಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ವೈದ್ಯಕೀಯ ನೆರವು ಸೇರಿ ಅಗತ್ಯ ಸಹಾಯವನ್ನ ಕಳುಹಿಸಿರೋದು ನಿಜಕ್ಕೂ ಗಮನಾರ್ಹವಾದಂಥ ಬೆಳವಣಿಗೆ. ಇದಕ್ಕೆ ಭಾರತವನ್ನ ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಬೇಕು. ಭಾರತೀಯರಾಗಿ ನಮ್ಮ ಭಾರತವನ್ನ ನಾವು ಇನ್ನಷ್ಟು ಪ್ರೀತಿಸಬೇಕು. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಸಂಕಷ್ಟದ ಸಮಯದಲ್ಲಿ ನೆರವಾಗುವವನೇ ನಿಜವಾದ ಗೆಳೆಯ ಅನ್ನೋ ಮಾತನ್ನ ಭಾರತ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇರಾನ್ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಭಾರತ ತನ್ನ ಸ್ನೇಹದ ಹಸ್ತವನ್ನ ಚಾಚುವ ಮೂಲಕ ದೊಡ್ಡ ಮಟ್ಟದ ಮಾನವೀಯ ನೆರವನ್ನ ರವಾನಿಸಿದೆ. ಭಾರತದ ಈ ಸಕಾಲಿಕ ಸಹಾಯಕ್ಕೆ ಇರಾನ್ ಕೃತಜ್ಞತೆಯನ್ನು ಸಲ್ಲಿಸಿದೆ. ನಿಮ್ಮ ಈ ದೊಡ್ಡ ಗುಣಕ್ಕೆ ಧನ್ಯವಾದಗಳು, ಥ್ಯಾಂಕ್ಸ್ ಇಂಡಿಯಾ ಅಂತ ಹೇಳಿ ಹೃದಯ ಸ್ಪರ್ಶಿಯಾಗಿ ಹೇಳುವ ಮೂಲಕ ಉಭಯ ದೇಶಗಳ ನಡುವಿನ ಗಟ್ಟಿ ಸ್ನೇಹವನ್ನ ಇಡೀ ಜಗತ್ತಿಗೆ ಸಾರಿದೆ. ಇರಾನ್ಗೆ ಭಾರತ ತನ್ನ ಸ್ನೇಹಿತ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಹಾಗಾದ್ರೆ ಭಾರತ ನೀಡಿದ ನೆರವು ಏನಪ್ಪಾ ಅಂದ್ರೆ, ನೋಡಿ, ಭಾರತದಿಂದ ಕಳುಹಿಸಲಾದ ನೆರವು ಬಹಳ ಮುಖ್ಯವಾಗಿ ವೈದ್ಯಕೀಯ ಸಾಮಗ್ರಿಗಳು, ಔಷಧಿಗಳು ಮತ್ತು ತುರ್ತು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತ ವಸ್ತುಗಳು. ನೋಡಿ, ಯುದ್ಧ ಅಂತ ಬಂದಾಗ ಅಲ್ಲಿ ಸಾವು ನೋವು ಜಾಸ್ತಿ. ಆ ಒಂದು ದೇಶದ ನಾಗರಿಕರಿಗೆ ಏನಾದರೂ ಅಪಘಾತಗಳಾದಾಗ, ಯುದ್ಧದಿಂದ ಅವ್ರ ಕೈಕಾಲು ಮುರಿದು ಹೋಯ್ತು, ಪ್ರಾಣ ಹೋಯ್ತು, ಕುಟುಂಬದ ಸದಸ್ಯರು ಅನಾಥರಾದ್ರು, ಇಂಥ ಸಂದರ್ಭಗಳಲ್ಲಿ ಅವರಿಗೆ ವೈದ್ಯಕೀಯ ಸಾಮಗ್ರಿಗಳ ಅವಶ್ಯಕತೆ ಇರುತ್ತೆ, ಔಷಧಿಗಳ ಅವಶ್ಯಕತೆ ಇರುತ್ತೆ, ತುರ್ತು ಅವಶ್ಯಕತೆಗಳಿರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ವಸ್ತುಗಳನ್ನ ನಮ್ಮ ಭಾರತ ಇರಾನ್ಗೆ ಕಳುಹಿಸಿಕೊಟ್ಟಿದೆ. ಸಂಕಷ್ಟದಲ್ಲಿರುವಂಥ ಜನರಿಗೆ ತುರ್ತಾಗಿ ನೆರವಾಗಿ ಇದೀಗ ಭಾರತ ಸಹಾಯ ಮಾಡ್ತಾ ಇದೆ. ಈ ಸಹಾಯ ಮಾನವೀಯ ದೃಷ್ಟಿಕೋನದಿಂದ ಬಹಳ ಮಹತ್ವದ್ದು. ರಾಜಕೀಯ ಅಥವಾ ಸೈನಿಕ ಅಂಶಗಳನ್ನ ಮೀರಿ ಮಾನವೀಯತೆಯ ಮೌಲ್ಯವನ್ನ ಪ್ರತಿಬಿಂಬಿಸ್ತಾ ಇದೆ. ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ಯುದ್ಧ ಅಂತ ಬಂದಾಗ ಯುದ್ಧೋಪಕರಣಗಳನ್ನ ಕಳುಹಿಸಿ ಸಹಾಯ ಮಾಡಬಹುದು, ಸೈನಿಕರನ್ನ ಕಳುಹಿಸಿ ಸಹಾಯ ಮಾಡಬಹುದು. ನಮ್ಮ ಭಾರತೀಯ ಸೈನ್ಯವನ್ನ ಅಲ್ಲಿ ಕಳುಹಿಸೋಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಿಲಿಟರಿಯಿಂದ ಏನೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಾಡಬಹುದು. ಆದರೆ ತುರ್ತಾಗಿ ನಮಗೇನು ಬೇಕು, ಗೋಲ್ಡನ್ ಟೈಮ್ ಅಂತ ಹೇಳಿ ಹೇಳ್ತೀವಿ ನಾವು. ಯಾವುದೇ ಅಪಘಾತ ಸಂಭವಿಸಿದ್ರು ಆ ಕ್ಷಣಕ್ಕೆ ನಮಗೇನಾದರೂ ಒಂದು ಟ್ರೀಟ್ಮೆಂಟ್ ಸಿಗಬೇಕು.
ಆ ಟ್ರೀಟ್ಮೆಂಟ್ ಸಿಗಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು ನಮ್ಮ ಬಳಿ ಇರಬೇಕು. ಅದಿಲ್ಲ ಅಂದಾಗ ಎಷ್ಟೋ ಜೀವಗಳು ಹೋಗುತ್ತೆ. ಆದರೆ ಆ ಜೀವ ಉಳಿಸುವಂಥ ಬಹಳ ಅತ್ಯಮೂಲ್ಯವಾದಂಥ ಔಷಧೀಯ ಸಾಮಗ್ರಿಗಳನ್ನು ನಮ್ಮ ಭಾರತ ಇರಾನ್ಗೆ ಕಳುಹಿಸಿಕೊಟ್ಟಿದೆ. ಅದಕ್ಕೆ ಮಾನವೀಯತೆಯ ಮೌಲ್ಯವನ್ನು ಈಗ ಭಾರತ ಪ್ರತಿಬಿಂಬಿಸ್ತಾ ಇದೆ. ಟೆಹರಾನ್ನಲ್ಲಿರುವಂಥ ಇರಾನಿನ ರಾಯಭಾರ ಕಚೇರಿಯು ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಭಾರತದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ನೋಡಿ, ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ಇರಾನ್ಗೆ ಸಹಾಯ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಅವರ ದೊಡ್ಡ ಮನಸ್ಸನ್ನು ಪ್ರದರ್ಶಿಸಿದ್ದಾರೆ. ಹೌದು, ನಮ್ಮಿಂದ ಕೈಲಾದಂಥ ಸಹಾಯವನ್ನು ನಾವು ಇರಾನ್ಗೆ ಮಾಡ್ತೀವಿ ಅಂಥೇಳಿ. ಈ ಕಷ್ಟದ ಸಮಯದಲ್ಲಿ ನಮ್ಮೊಂದಿಗೆ ನಿಂತಿರುವಂಥ ಸ್ನೇಹಿತ ಭಾರತಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞರಾಗಿದ್ದೇವೆ ಅಂಥೇಳಿ ತಮ್ಮ ಪೋಸ್ಟ್ನಲ್ಲಿ ಅವರು ತಿಳಿಸಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿದೆ. ಈಗ ಇನ್ ಕೇಸ್ ನಮ್ಮ ಭಾರತಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಥವಾ ನಮ್ಮ ಭಾರತಕ್ಕೆ ಇನ್ನೇನಾದರೂ ಬೇಕು ಅಂದಾಗ ಮುಂದಿನ ದಿನಗಳಲ್ಲಿ ಇರಾನ್ ಖಂಡಿತವಾಗ್ಲೂ ನಮ್ಮ ಭಾರತದ ಜೊತೆ ನಿಲ್ಲುತ್ತೆ. ಇದೇ ಸಂದರ್ಭದಲ್ಲಿ ಇರಾನಿನ ರಾಯಭಾರ ಕಚೇರಿ ಒಂದು ಮಹತ್ವದ ಎಚ್ಚರಿಕೆಯನ್ನು ಕೊಟ್ಟಿದೆ. ನೋಡಿ, ಜನ ಹೆಲ್ಪ್ ಮಾಡ್ತಾರೆ ಅಂತಂದಾಗ ಅದರ ಡಿಸ್ಅಡ್ವಾಂಟೇಜಸ್ನ ಕೂಡ ನಾವು ಗಮನಿಸಬೇಕು, ಕೇರ್ಫುಲ್ ಆಗಿರಬೇಕು. ಸಹಾಯಧನ ನೀಡುವಾಗ ಕೇವಲ ಅಧಿಕೃತ ಬ್ಯಾಂಕ್ ಖಾತೆಗಳ ಮೂಲಕವೇ ಕೊಡುಗೆಯನ್ನು ನೀಡಬೇಕು ಅಂಥೇಳಿ ಮನವಿ ಮಾಡಿಕೊಳ್ಳಲಾಗಿದೆ. ಅನಧಿಕೃತ QR ಕೋಡ್ಗಳು ಅಥವಾ UPI ಲಿಂಕ್ಗಳ ಮೂಲಕ ಹಣ ವರ್ಗಾವಣೆ ಮಾಡಿದ್ರೆ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪದೆ ಮೋಸ ಆಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಕೇರ್ಫುಲ್ ಆಗಿ ನೀವು ಹೆಲ್ಪ್ ಮಾಡಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದೆ ಇರಾನ್. ಇಂಥ ಅನಧಿಕೃತ ಲಿಂಕ್ಗಳಿಗೆ ನಾವು ಯಾವುದೇ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ರಾಯಭಾರ ಕಚೇರಿ ಸ್ಪಷ್ಟಪಡಿಸಿದೆ. ಈ ಬೆಳವಣಿಗೆ ಭಾರತ ಇರಾನ್ ಸಂಬಂಧಗಳ ಗಾಢತೆಯನ್ನು ತೋರಿಸುತ್ತೆ. ನೋಡಿ, ಸಹಾಯ ಮಾಡ್ತಾ ಇದ್ದೀರಾ, ಹೌದು, ಅದು ನಮಗೆ ಸರಿಯಾದ ಸಮಯಕ್ಕೆ ತಲುಪಬೇಕು, ಅದರಲ್ಲಿ ನೀವು ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಹಲವು ದಶಕಗಳಿಂದ ಎರಡೂ ದೇಶಗಳು ವ್ಯಾಪಾರ, ಸಂಸ್ಕೃತಿ ಮತ್ತು ರಾಜತಾಂತ್ರಿಕ ಸಂಬಂಧಗಳಲ್ಲಿ ಬಹಳ ಹತ್ತಿರವಾಗಿದೆ. ಇಂಥ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡಿದ ನೆರವು ಈ ಸಂಬಂಧವನ್ನು ಇನ್ನಷ್ಟು ಬಲಪಡಿಸ್ತಾ ಇದೆ. ಭಾರತೀಯ ನಾಗರಿಕರ ಸಹಾನುಭೂತಿ ಮತ್ತು ಬೆಂಬಲವನ್ನು ಇರಾನ್ ವಿಶೇಷವಾಗಿ ಮೆಚ್ಚಿಕೊಂಡಿದೆ. ಸಾಮಾನ್ಯ ಜನರಿಂದಲೂ ಸಹಾಯ ಹರಿದು ಬರ್ತಾ ಇರುವುದು ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ಕೃತಜ್ಞತೆಯನ್ನ ರಾಯಭಾರ ಕಚೇರಿ ತನ್ನ ಸಂದೇಶದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಥ್ಯಾಂಕ್ಸ್ ಇಂಡಿಯಾ ಅಂಥೇಳಿ. ಸೊ ಹೀಗಾಗಿ ಇರಾನ್ಗೆ ಸಹಾಯ ಮಾಡ್ತಾ ಇರುವಂಥ ನಮ್ಮ ಭಾರತದ ಜನರಿಗೆ ನಾವು ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳೋಣ.